ಹಾಯ್ ವೆಲ್ಕಮ್ ಟು ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾವು ವೆಬ್ಸೈಟ್ ಡಿಸೈನ್ ಬಗ್ಗೆ ನಾವು ತಿಳ್ತಾ ಹೋಗೋಣ. ಸೊ ವೆಬ್ಸೈಟ್ ಡಿಸೈನಿಂಗ್ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮತ್ತು SEO ಕೂಡ ಕವರ್ ಆಗುತ್ತೆ. ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದಾದ್ರೂ ಮಾಸ್ಟರ್ ಕ್ಲಾಸಸ್ ಇದ್ರೆ ಅದು ಕೂಡ ಕವರ್ ಮಾಡ್ತೀವಿ. ಇವತ್ತಿಂದ ವೆಬ್ಸೈಟ್ ಡಿಸೈನಿಂಗ್ ಬಗ್ಗೆ ನಾವು ತಿಳಿತಾ ಹೋಗೋಣ, ಅದು ಕೂಡ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಮೊದಲನೇದಾಗಿ ವೆಬ್ಸೈಟ್ ಡಿಸೈನಿಂಗ್ ಅಂದರೆ ಏನು, ವೆಬ್ಸೈಟ್ ನಮ್ಗೆ ಯಾಕೆ ಬೇಕು, ಯಾವುದೊಂದು ಬಿಸ್ನೆಸ್ಗೆ ವೆಬ್ಸೈಟ್ ಅಗತ್ಯ ಏನಿರುತ್ತೆ. ಅಂದರೆ ನಾರ್ಮಲ್ ಆಗಿ ಈಗ ಯಾವುದೊಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರು, ನಾವು ಆಫ್ಲೈನ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ. ಆಫ್ಲೈನ್ ಅಂದರೆ ನೀವು ನಿಮ್ಮದು ಶಾಪ್ ಇರುತ್ತೆ, ಎಲ್ಲ ಇರುತ್ತೆ, ಓಕೆನಾ. ಬಟ್ ಏನಂದರೆ ನೀವು ಡಿಜಿಟಲಿ ಆಗಿರಲ್ಲ. ಡಿಜಿಟಲಿ ಅಂದರೆ ನಿಮ್ಮ ವೆಬ್ಸೈಟ್ ಎಲ್ಲ ಇರಲ್ಲ. ಸೊ ಪ್ರತಿಯೊಂದು ಬಿಸ್ನೆಸ್ಗೂ ಈಗ ಮೇಯ್ನ್ ಆಗಿ ಬೇಕಾಗಿರೋದು ವೆಬ್ಸೈಟ್. ವೆಬ್ಸೈಟ್ ಯಾಕೆ ಮಾಡ್ತಾರೆ ಅಂದರೆ ಒಂದು ಟ್ರಸ್ಟೆಬಿಲಿಟಿಗೋಸ್ಕರ, ಅಂದರೆ ಟ್ರಸ್ಟ್ ಬರಬೇಕಂತ. ಯಾಕಂದರೆ ನೀವು ಏನು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸನ್ನು ನೀವು ಸೇಲ್ ಮಾಡ್ತೀರಾ ಅದನ್ನೆಲ್ಲ ನೀವು ವೆಬ್ಸೈಟಲ್ಲಿ ನೀವು ಹಾಕಿಬಿಡ್ತೀರ. ಅದರಲ್ಲಿ ಅಬೌಟ್ ಪೇಜಸ್ ಇರುತ್ತೆ, ಸರ್ವಿಸ್ ಪೇಜಸ್ ಇರುತ್ತೆ, ಕಾಂಟ್ಯಾಕ್ಟ್ ಪೇಜಸ್ ಇರುತ್ತೆ, ಹೋಮ್ ಪೇಜ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ನಿಮ್ಮ ರಿಲೇಟೆಡ್ ಯಾವ್ದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಬಗ್ಗೆ ನೀವು ಏನಾದರೂ ಒಂದು ಆರ್ಟಿಕಲ್ ಬರ್ತಿದ್ದು ಬ್ಲಾಗ್ ಕೂಡ ಪೇಜಸ್ ಇರುತ್ತೆ. ಸೊ ಇದೆಲ್ಲ ಏನಂದರೆ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಆಗಿದ್ರೆ ಇದು ನಿಮಗೆ SEO ರಿಲೇಟೆಡ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಈಗ ವೆಬ್ಸೈಟ್ ಡಿಸೈನಿಂಗ್ ಅಂದರೆ ಏನಂತ ತಿಳ್ಕೊಳ್ಳೋಣ. A set of related web pages located under a single domain, typically produced by a single person or organization. ಅಂದರೆ ಇದೊಂದು ಸೆಟ್ ಆಫ್ ರೇಟ್ ವೆಬ್ ಪೇಜಸ್ ಆಗಿರುತ್ತೆ. ವೆಬ್ಸೈಟ್ ಅಂದರೆ 1 ಪೇಜಸ್ ಇರುತ್ತೆ, ಬಟ್ ಅದರಲ್ಲಿ ಕೂಡ ನೀವು ಮೆನುಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಇದು ಏನಂದರೆ ಒಂದು ಸೆಟ್ ಆಫ್ ವೆಬ್ ಪೇಜಸ್ ಆಗಿರುತ್ತೆ, ಡಿಫ್ರೆಂಟ್ ಪೇಜಸ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಒಂದು ಸಿಂಗಲ್ ಡೊಮೈನ್ ನೇಮಲ್ಲಿ. ಈಗ ನೀವು ಅನ್ಕೋ ಡೊಮೈನ್ ನೇಮ್ ಏನಂದರೆ, ಡೊಮೈನ್ ನೇಮ್ ಅಂದರೆ ಒಂದು ವೆಬ್ಸೈಟ್ ಹೆಸರು, ಓಕೆ. ನೆಕ್ಸ್ಟ್ ಅಂದರೆ ಟೈಪಿಕಲಿ ಪ್ರೊಡ್ಯೂಸರ್ ಬೈ ದ ಸಿಂಗಲ್ ಪರ್ಸನ್ ಆರ್ ಆರ್ಗನೈಸೇಷನ್. ಇದು ಯಾರು ಕೂಡ ಮಾಡ್ಬೋದು. ಒಂದು ಸಿಂಗಲ್ ಪರ್ಸನ್ ನಾನು ಕೂಡ ಮಾಡ್ಬೋದು, ಅಥವಾ ನೀವು ಕೂಡ ಮಾಡ್ಬೋದು, ಅಥವಾ ಒಂದು ಆರ್ಗನೈಸೇಷನ್ ಕೂಡ ಮಾಡ್ಬೋದು. ಈಗ ಎಲ್ಲ ಆರ್ಗನೈಸೇಷನ್ ಅಂದರೆ ನೀವು ಕೇಳ್ಬೋದು ಯಾವುದೆಲ್ಲ ಬರುತ್ತೆ. ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇರುತ್ತೆ. ಈಗ ಇನ್ಫೋಸಿಸ್ ಇರ್ಬೋದು, MRPL ಇರ್ಬೋದು, ಟಾಟಾ ಇರ್ಬೋದು, ಇದೆಲ್ಲ ಆರ್ಗನೈಸೇಷನ್ ಅವರದ್ದು ಕೂಡ ಒಂದು ವೆಬ್ಸೈಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಅಂದರೆ ವೆಬ್ಸೈಟ್ ಅಂದರೆ ಎಲ್ಲರಿಗೂ ಒಂದೇ ರೀತಿ ಇರುತ್ತೋ ಅಥವಾ ಚೇಂಜಸ್ ಆಗಿರುತ್ತಾ ಅಂದರೆ ಡಿಫ್ರೆಂಟ್ ಬಿಸ್ನೆಸ್ ಏನಿರುತ್ತೆ ನೋಡಿ. ಈಗ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇರುತ್ತೆ, ಹಾಗೂ ಈಗ ಎಕ್ಸಾಂಪಲ್ ಈಗ ಹಾಸ್ಪಿಟಲ್ ಎಲ್ಲ ಇರುತ್ತೆ, ಈಗ ಪೆಟ್ ಪ್ರಾಡಕ್ಟ್ಸ್ ಎಲ್ಲ ಅವ್ರದ್ದು ಬೇರೆ ಇರುತ್ತೆ, ಟ್ರಾವೆಲ್ ಏಜೆನ್ಸಿ ಬೇರೆ ಇರುತ್ತೆ, ರಿಯಲ್ ಎಸ್ಟೇಟ್ ಬೇರೆ ಇರುತ್ತೆ, ಮ್ಯಾಟ್ರಿಮೋನಿ ಬೇರೆ ಇರುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಯಾವುದು ವೆಬ್ಸೈಟ್ ಕೂಡ ಸೇಮ್ ಆಗಿರಲ್ಲ. ಆ ಬಿಸ್ನೆಸ್ಗೆ ಏನೆಲ್ಲ ಇದೆ ನೋಡಿ ಅದು ಡಿಫ್ರೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ವಾಟ್ ಇಸ್ ಡೊಮೈನ್ ನೇಮ್. ಡೊಮೈನ್ ನೇಮ್ ಅಂದರೆ ನೇಮ್ ಆಫ್ ದಿ ವೆಬ್ಸೈಟ್. ಇದು ಸಿಂಪಲ್ ಆಗಿರುತ್ತೆ. ನೇಮ್ ಆಫ್ ದಿ ವೆಬ್ಸೈಟ್ ಅಂದರೆ ಒಂದು ವೆಬ್ಸೈಟ್ಗೆ ಒಂದು ಹೆಸರು ಇರುತ್ತೆ, ಅದನ್ನು ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಡೊಮೈನ್ ನೇಮ್ ನಾವು ಎಲ್ಲಿ ಪರ್ಚೇಸ್ ಮಾಡ್ಬೋದು. ಈಗ ನಾರ್ಮಲ್ ಆಗಿ ಈಗ ಡೊಮೈನ್ ನೇಮ್ ಅಂದರೆ ಈಗ ನೀವು ಸರ್ಚ್ ಮಾಡ್ತೀರಿ ಗೂಗಲ್ನಲ್ಲಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಿ ನೋಡಿ, ಇದೊಂದು ಬಿಗ್ ರಾಕ್ ಅನ್ನೋ ಕಂಪನಿ, ಇದು ಡೊಮೈನ್ ನೇಮ್ ಕೊಡ್ತಾ ಇದೆ. ನೇಮ್ ಚಿಬ್ ಅನ್ನೋ ಕಂಪನಿ, ಇದು ನಿಮ್ಗೆ ಡೊಮೈನ್ ನೇಮ್ ಕೊಡ್ತಾ ಇದೆ. ಹೋಸ್ಟಿಂಗರ್, ಇದು ಹೋಸ್ಟಿಂಗ್ ಕೂಡ ಕೊಡುತ್ತೆ ಮತ್ತೆ ನಿಮಗೆ ಡೊಮೈನ್ ನೇಮ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಇದು GoDaddy ಅಂತ ಇದೆ ನೋಡಿ, ಇದು ಕೂಡ ಅಷ್ಟೇ. ಈಗ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು GoDaddy ಅಂತ ಇದೆ, ಇದರಲ್ಲಿ ಕೂಡ ಡೊಮೈನ್ ನೇಮ್ ಹೋಸ್ಟಿಂಗ್ ಎಲ್ಲ ಸಿಗುತ್ತೆ. ಸೊ ತುಂಬಾ ಅಂದರೆ ಡಿಫ್ರೆಂಟ್ ಕಂಪನೀಸ್ ಏನಂದರೆ ಡೊಮೈನ್ ನೇಮ್ ಮತ್ತು ಹೋಸ್ಟಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇದು ಹೋಸ್ಟಿಂಗ್ ಅಂದರೆ ಪ್ಲೇಸ್ ವ್ಯಾರ್ ಸ್ಟೋರ್ ದಿ ವೆಬ್ಸೈಟ್ ಡಾಟಾಸ್. ಅಂದರೆ ಸಿಂಪಲ್ ಆಗಿ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದು ಮನೆ ಕಟ್ತೀರ ಅಂತ ಎನಿಸ್ಕೊಳ್ಳಿ. ಮನೆ ಕಟ್ಟಲಿಕ್ಕೆ ನಿಮ್ಗೆ ಏನು ಬೇಕು, ಜಾಗ ಬೇಕು. ಮನೆ ಕಟ್ಟಲಿಕ್ಕೆ ನಿಮಗೆ ಜಾಗ ಬೇಕು. ಆ ಜಾಗಕ್ಕೆ ನಾವು ಎಕ್ಸಾಂಪಲ್ ಹೋಸ್ಟಿಂಗ್ ಅಂತ ಹೇಳೋಣ, ಓಕೆನಾ. ಆ ಜಾಗದ ಮೇಲೆ ನೀವು ಮನೆ ಕಟ್ತೀರ, ಮನೆ ಕಟ್ಟಿ ಅದಕ್ಕೊಂದು ಹೆಸರು ಇಡ್ತೀರ, ಅದೇ ಡೊಮೈನ್, ಓಕೆನಾ. ಇದು ಹೋಸ್ಟಿಂಗ್, ಇದು ಡೊಮೈನ್. ಯಾಕಂದರೆ ಜಾಗ ಇಲ್ಲಿದ್ರೆ ನೀವು ಮನೆಯಲ್ಲಿ ಕಟ್ತೀರಾ, ಸೇಮ್ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಅಂದರೆ ನಿಮಗೆ ಹೋಸ್ಟಿಂಗ್ ಬೇಕು. ಹೋಸ್ಟಿಂಗಲ್ಲಿ ನೀವು ನಿಮ್ಮ ಡಾಟಾ ಏನಿದೆ, ನಿಮ್ಮ ಫೈಲ್ಸ್ ಏನಿದೆ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ತೀರ. ಅದನ್ನು ಏನಂದರೆ ಈ ಡೊಮೈನ್ ನೇಮ್ ನೀವು ಯಾರಾದ್ರು ಈ ಎಕ್ಸಾಂಪಲ್ ಯಾರಾದರೂ ಈಗ ಸರ್ಚ್ ಮಾಡ್ತಾರೆ ಅಂತ ಅನಿಸ್ಕೊಳ್ಳಿ, ಡೊಮೈನ್ ನೇಮ್ ನಿಮ್ಮದು, ಅವಾಗ ಅದು ಎಲ್ಲ ಡಾಟಾ ಅಲ್ಲಿ ತೋರಿಸುತ್ತೆ. ನೀವು ಏನು ಡಿಸೈನ್ ಮಾಡಿದ್ದೀರ ವೆಬ್ಸೈಟ್ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ಡೊಮೈನ್ ಮತ್ತು ಹೋಸ್ಟಿಂಗ್ ನಾನು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀವಿ. ಡೊಮೈನ್ ಅಂದರೆ ನಥಿಂಗ್ ಬರ್ತಿ ಅಂದರೆ ಏನಂದರೆ ಜಸ್ಟ್ ಒಂದು ನೇಮ್ ಅಷ್ಟೇ, ವೆಬ್ಸೈಟ್ ಇದೊಂದು ನೇಮ್, ಅದು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಆಲ್ರೆಡಿ ನಾನು ತೋರಿಸಿರೋ ಹಾಗೆ
ತುಂಬ ಡೊಮೇನ್ ಪ್ರೊವೈಡರ್ಸ್ ಏನಿರ್ತಾರೆ ನೋಡಿ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ತೀರಾ ನಿಮ್ಮ ನೇಮ್, ನಿಮ್ಗೆ ಇಂಥ ನೇಮ್ ಬೇಕು ಡೊಮೇನ್ ಅಂತ. ಅಲ್ಲಿ ಸರ್ಚ್ ಮಾಡುವಾಗ ಅದು ಇದ್ದರೆ ನೀವು ಅದಕ್ಕೆ ಏನು ಪೇಮೆಂಟ್ ಮಾಡಿ ನೀವು ಅದನ್ನು ಒನ್ ಇಯರ್ಗೆ ನೀವು ತಗೊಂಡು ಬಿಡ್ತೀರಿ. ಓಕೆ, ಅದು 1 ಇಯರ್ ಅದು ನಿಮ್ಮ ಹತ್ರನೇ ಇರುತ್ತೆ. ನೆಕ್ಸ್ಟ್ ಹೋಸ್ಟಿಂಗ್ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ವರ್ಷದ್ದು ಬೇಕು, 1 ಇಯರ್ದ, 2 ಇಯರ್ದ, 4 ಇಯರ್ದ, ನೀವು ತಗೊಂಡು ಇದನ್ನು ಇಂಟಿಗ್ರೇಟ್ ಮಾಡಿ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಅಂದರೆ ಎಕ್ಸಾಂಪಲ್ ಆಫ್ ಡೊಮೇನ್ ನೇಮ್ಸ್. ಅಂದರೆ ಡೊಮೇನ್ ನೇಮ್ಸ್ ಹೇಗಿರುತ್ತೆ ಅಂದರೆ, ಈಗ ಎಕ್ಸಾಂಪಲ್ ನೋಡಿ, ಈಗ ಇದು google.com. google.com ಇದು ಕಾಮ್ ಉಂಟಲ್ಲ, ಇದು ಎಕ್ಸ್ಟೆನ್ಷನ್ ಆಗಿರುತ್ತೆ. ಇದು ಒಂದು ಡೊಮೇನ್ ನೇಮ್. ಓಕೆ, ಇದು facebook.com, ಇದು youtube.com, ಇದೆಲ್ಲ ಎಕ್ಸಾಂಪಲ್ ಆಫ್ ಡೊಮೇನ್ ನೇಮ್. ಓಕೆ, ತುಂಬ ಇರುತ್ತೆ. ಅಂದರೆ ಈಗ .com ಅಂತ ನಾನು ಹೇಳಿದ್ದೀನಿ ನೋಡಿ, .com ಬರೀ .com ಇರೋದಿಲ್ಲ, ಇದು ಬರೀ ಎಕ್ಸ್ಟೆನ್ಷನ್ ಅಷ್ಟೇ. ಇದು .in ಇರುತ್ತೆ, ಇಂಡಿಯಾಕ್ಕೆ .in ಇರುತ್ತೆ, .org ಇರುತ್ತೆ, ಇಂಥ ತುಂಬ ಇರುತ್ತೆ. ಓಕೆ, ಅಂದರೆ ಇಲ್ಲಿ ಡಿಫ್ರೆಂಟ್ ಕಂಟ್ರಿಗೆ ಡಿಫ್ರೆಂಟ್ ಡೊಮೇನ್ ನೇಮ್ ಅಲ್ಲಿ ಇದ್ದೇ ಇರುತ್ತೆ. USA ಆದ್ರೆ ಬೇರೆ ಇರುತ್ತೆ, ಕೆನಡಾಕ್ಕಾದ್ರೆ ಬೇರೆ ಇರುತ್ತೆ. ಸೊ ಇಂಡಿಯಾಕ್ಕಾದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು .in ಅನ್ನು ಯೂಸ್ ಮಾಡ್ತೀವಿ. ಬಟ್ ರೆಕಮೆಂಡೆಡ್ ಏನಂದರೆ ಇದರಲ್ಲಿ ಕೂಡ SEO ಆಗುತ್ತೆ, .com ಅಲ್ಲಿ ಕೂಡ SEO ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಏನಂದರೆ ಸಜೆಷನ್ಸ್ ಏನಂದರೆ .com ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ವೆಬ್ಸೈಟ್ ಅಂದರೆ ನಾನು ಆಲ್ರೆಡಿ ಹೇಳಿರುವ ಹಾಗೆ ಇದು ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಆಗಿರುತ್ತೆ. ನಿಮ್ಮ ವೆಬ್ಸೈಟಲ್ಲಿ ಹೋಮ್ ಪೇಜ್ ಇರುತ್ತೆ, ಸರ್ವಿಸ್ ಪೇಜ್ ಇರುತ್ತೆ, ಕಾಂಟ್ಯಾಕ್ಟ್ ಪೇಜ್ ಇರುತ್ತೆ, ಅಬೌಟ್ ಪೇಜ್ ಇರುತ್ತೆ, ಬ್ಲಾಗ್ ಪೇಜಸ್ ಇರುತ್ತೆ, ಇದೆಲ್ಲ ಸೇರಿ ಆಗುತ್ತೆ ವೆಬ್ಸೈಟ್. ಇಲ್ಲಿ ನೀವು ನೋಡ್ತಿರುವ ಹಾಗೆ ಇಲ್ಲಿ ಒಂದು URL ಇದೆ. ಓಕೆನಾ, ಇದು URL HTTPS ಐಫೋನ್ ಹಾಕಿ 2 ಸ್ಲ್ಯಾಶ್ ಹಾಕಿ ಆಮೇಲೆ www.abc.com ಅಂತ ಇದೆ. ಇದು HTTPS ಉಂಟಲ್ಲ, ಇದು ಪ್ರೋಟೋಕಾಲ್ ಆಗಿರುತ್ತೆ. ಓಕೆ, ಇದನ್ನು ಪ್ರೋಟೋಕಾಲ್ ಅಂತ ಕರೀತಾರೆ, ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTPS. ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಇದು ನಾನು ಹೇಳಿರುವಾಗ ಇದು ಪ್ರೋಟೋಕಾಲ್ ಆಗಿರುತ್ತೆ. ಓಕೆ, ಇದು ಪ್ರಿಫಿಕ್ಸ್ ಆಗಿರುತ್ತೆ. www ಏನಿದೆ ನೋಡಿ, ಇದು ಪ್ರಿಫಿಕ್ಸ್ ಆಗಿರುತ್ತೆ. ಇದು ನಿಮ್ಮದು ಡೊಮೇನ್ ನೇಮ್, ABC ಉಂಟಲ್ಲ, ಅದು ಡೊಮೇನ್ ನೇಮ್ ಆಗಿರುತ್ತೆ ನಿಮ್ಮದು. ಮತ್ತು ಇದು .com ಇದು ಎಕ್ಸ್ಟೆನ್ಷನ್. ಇಲ್ಲಿ .com ಬರ್ಬೇಕಂತಿಲ್ಲ, .in ಕೂಡ ಬರ್ಬೋದು, .org ಕೂಡ ಬರ್ಬೋದು, ಯಾವ್ದು ಕೂಡ ಬರ್ಬೋದು. ಸೊ ಇದು ಉಂಟಲ್ಲ, ಇದು ಏನಂದರೆ ಇದಕ್ಕೆ SSL ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಓಕೆ, ಯಾಕೆ ಇದು ಅಂದರೆ ಇದು ನಿಮ್ಮ ವೆಬ್ಸೈಟನ್ನು ಲಾಕ್ ಮಾಡುತ್ತೆ. ಲಾಕ್ ಅಂದರೆ ಇದು ಸೆಕ್ಯೂರ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಾನು ಮುಂದೆ ಕೂಡ ಈಗ ಹೇಳ್ತೀನಿ ನಿಮ್ಗೆ ಏನಂತ. ಸೊ ಇದು ನಾನು ಅರ್ಥ ಆಗಿದೆ ಅಂತ ಅನ್ಕೊಳ್ತೇವೆ. ಇದು HTTPS ಅಂದರೆ ಇದು ಪ್ರೋಟೋಕಾಲ್ ಆಗಿರುತ್ತೆ, ಇದು ಪ್ರಿಫಿಕ್ಸ್ ಆಗಿರುತ್ತೆ, ಇದು ಡೊಮೇನ್ ನೇಮ್, ಇದು ಎಕ್ಸ್ಟೆನ್ಷನ್. ಯಾಕಂದರೆ URL ನಮಗೆ ಕರೆಕ್ಟಾಗಿ ಬರಬೇಕು ಏನಿದೆ ಅಂತ. ಯಾಕಂದರೆ ಇದರಲ್ಲಿ ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಸಬ್ ಡೊಮೇನ್ ಕೂಡ ಇರ್ಬೋದು. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಒಂದು ನೋಡ್ಕೊಳ್ಳಿ ಏನಂತ. ಸೊ ನೆಕ್ಸ್ಟ್ ಈಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಈಗ ಮಾಡ್ತಾ ಇದ್ದೀನಿ, ಜಸ್ಟ್ ನೋಡಿ. ಈಗ ಇದು HTTPS://www.abc.com ಅಂತ ಇದೆ. ಓಕೆನಾ, ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲಿ www ಇತ್ತು, ಬಟ್ ಇದರಲ್ಲಿ www ಇಲ್ಲ. ಜಸ್ಟ್ ಚೆಕ್ ಮಾಡ್ತಾ ಹೋಗಿ. ಇದರಲ್ಲಿ ನೋಡಿ HTTP ಇದೆ, ಇಲ್ಲ ಇದರಲ್ಲಿ. ಆಮೇಲೆ ಇದು ಪ್ರಿಫಿಕ್ಸ್ ಇದೆ, ಡೊಮೇನ್ ನೇಮ್ ಇದೆ, ಎಕ್ಸ್ಟೆನ್ಷನ್ ಇದೆ. ಇದರಲ್ಲಿ ಕೂಡ ಅಷ್ಟೇ, ಇದರಲ್ಲಿ www ಇಲ್ಲ. ಅಂದರೆ ನೀವು ಕೇಳ್ಬೋದು, ಇದು ಎಲ್ಲ ಒಂದೇ ಅಲ್ಲ, ಇದು ಡೊಮೇನ್ ನೇಮ್ ಎಲ್ಲ ಒಂದೇ ಅಲ್ಲ, ಇದು ಒಂದೇ ಆಗುತ್ತಂತ. ಏನಂದ್ರೆ SEO ರಿಲೇಟೆಡ್ ಪ್ರಕಾರ ಇದು ನೀವು ಏನೀಗ ನೋಡ್ತಿದ್ದೀರಾ ನೋಡಿ, ಇದು URL, ಇದು SEOಗೆ ಅಂದರೆ ಗೂಗಲ್ಗೆ ಇದು ಡಿಫ್ರೆಂಟ್. ಇದು ಒಂದೇ ಆಗಿರೋದಿಲ್ಲ. ಅಂದರೆ ಈಗ ನೀವು ಇದು ಪೇಜ್ ಇದ್ರೆ, ಇದು ಪೇಜ್ ಇದ್ರೆ ನೀವು SEO ಮಾಡುವಾಗ ಒಂದೊಂದು ಪೇಜ್ಗೆ ನೀವು SEO ಮಾಡಬೇಕಾಗುತ್ತೆ, ಒಂದರಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ಗೂಗಲ್ ಏನು ರೆಕಮೆಂಡ್ ಮಾಡುತ್ತೆ ಅಂದರೆ, ಗೂಗಲ್ ರೆಕಮೆಂಡ್ ಮಾಡೋದು ಇದನ್ನು. ಯಾಕಂದರೆ ಇಲ್ಲಿ ನೋಡಿ, ಈಗ HTTPS ಇದೆ, ಇದು ಸೆಕ್ಯೂರ್ ಆಗಿದೆ, ಮತ್ತು ಇದು ಪ್ರಿಫಿಕ್ಸ್ ಕೂಡ ಇದೆ, ಇಲ್ಲಿ ಡೊಮೇನ್ ನೇಮ್ ಕೂಡ ಇದೆ, ಇಲ್ಲಿ ಎಕ್ಸ್ಟೆನ್ಷನ್ ಕೂಡ ಇದೆ. ಇದು ಕೂಡ ನಡೆಯುತ್ತೆ. ಓಕೆ, ಯಾಕಂದರೆ ಇಲ್ಲಿ ಪ್ರಿಫಿಕ್ಸ್ ಇಲ್ಲ, ಬಟ್ ಇಲ್ಲಿ ಲಾಗ್ ಆಗಿದೆ, ನಿಮ್ಮದು HTTPS ಇದೆ. ಸೊ ಇದು ಕೂಡ ರೆಕಮೆಂಡೇಶನ್, ಇದೆರಡು ಕೂಡ ರೆಕಮೆಂಡೇಶನ್ ಮಾಡ್ಬೋದು. ಬಟ್ ಇದು ಏನಂದರೆ SEO ರಿಲೇಟೆಡ್ ಆಗಿರೋದಿಲ್ಲ, ಯಾಕೆಂದರೆ ಇಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ, ಇಲ್ಲಿ SSL ಸರ್ಟಿಫಿಕೇಟ್ ಇಲ್ಲ ಇಲ್ಲಿ. ಓಕೆ, ಅಂದರೆ ಇದು ಏನು ಹೇಳ್ತಾರೆ ಅಂದರೆ, ಗೂಗಲ್ನ ಒಂದು SEO ಪ್ರಕಾರ ಇದು ಕೆನಾನಿಕಲ್ ಅಂತ ಹೇಳ್ತಾರೆ. ಓಕೆನಾ, ಯಾಕಂದರೆ ನೀವು SEO ಮಾಡುವಾಗ ನೀವು ವೆಬ್ಸೈಟ್ ಮೇಲೆ SEO ಮಾಡೋದಲ್ಲ, ಪರ್ಟಿಕ್ಯುಲರ್ ಒಂದು ಪೇಜಸ್ ಮೇಲೆ SEO ಮಾಡೋದು. ನಿಮ್ಮದು ಒಂದು ಪೇಜಸ್ಸಲ್ಲಿ
ಲಿಂಕ್ ಏನಿರುತ್ತೆ ನೋಡಿ ಅದು ಡಿಫ್ರೆಂಟ್ ಆಗಿದ್ರೆ ಅದು ಗೂಗಲ್ ಏನ್ ತಗೊಳ್ತಂದ್ರೆ ಅದು ಎಲ್ಲ ಡಿಫ್ರೆಂಟ್ ಅಂತ. ಅದು ಅದು ಹೇಳುತ್ತೆ ನನಗೆ ಪರ್ಟಿಕ್ಯುಲರ್ಲಿ ಒಂದು ಪೇಜಿಗೆ ರಿಸೀವ್ ಮಾಡಿ ಇನ್ನೊಂದು ಪೇಜಿಗೆ ಇನ್ನೊಂದು ರಿಸೀವ್ ಮಾಡಿ ಅಂತ ಅದು ಹೇಳುತ್ತೆ. ಹಾಗೆ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಈಗ ನೆಕ್ಸ್ಟ್ ಸ್ವಲ್ಪ ತಿಳ್ಕೊಳ್ಳೋಣ URL ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ ನೋಡಿ, ಈಗ ಇದು ಪ್ರೋಟೋಕಾಲ್ ಆಲ್ರೆಡಿ ನಾನು ಹೇಳಿದ್ದೇನೆ. HTTPS ಅಂದ್ರೆ ಇದು ಪ್ರೋಟೋಕಾಲ್ ಆಗಿರುತ್ತೆ. ಸಬ್ ಡೊಮೈನ್ ಎಕ್ಸ್ಟೆನ್ಷನ್ ಅದು URL ಆಗಿರುತ್ತೆ. ಸಬ್ ಡೊಮೈನ್ ಅಂದ್ರೆ ಏನಂದ್ರೆ ನೀವು ಅನ್ಕೋಬಹುದು ಏನ್ ಸಬ್ ಡೊಮೈನ್ ಅಂದ್ರೆ. ಈಗ HTTPS ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ, ಇದು ಪ್ರೋಟೋಕಾಲ್ ಆಗಿರುತ್ತೆ. ಓಕೆನಾ? ಇದು ಸಬ್ ಡೊಮೈನ್ ಅಂದ್ರೆ ಈಗ ಎಕ್ಸಾಂಪಲ್ ನೋಡಿದೆ ಗೂಗಲ್ ಇದೆ ಅಂತ ಅನ್ಸ್ಕೊಳ್ಳಿ. ಈಗ ಗೂಗಲ್ ಹತ್ರ ಬರೀ google.com ಮಾತ್ರ ಇರೋದಾ? ಈಗ ನಾನು ನಿಮ್ಗೆ ಎಕ್ಸಾಂಪಲ್ ನಾನು ತೋರಿಸ್ತಿದ್ದೀನಿ ನೋಡಿ. ಈಗ ಇಲ್ಲಿ ನೋಡಿ, ಇದೀಗ google.com ಅಂತ ಒಂದು ಡೊಮೈನ್ ಇದೆ ಅಂದ್ಕೊಳ್ಳಿ. ಅದ್ರ ಬರೀ google.com ಮಾತ್ರ ಇರೋದಾ? ಅದ್ರಲ್ಲಿ ಯಾವ್ದೆಲ್ಲ ಇದೆ? ಬಿಸ್ನೆಸ್ ಮೈ ಪ್ರೊಫೈಲ್ ಇದೆ, ಓಕೆ, ಮ್ಯಾಪ್ ಇದೆ, ಯೂಟ್ಯೂಬ್ ಇದೆ, ಪ್ಲೇಸ್ಟೋರ್ ಇದೆ, ನ್ಯೂಸ್ ಇದೆ, ಜಿಮೇಲ್ ಇದೆ, ಮೀಟ್ ಇದೆ, ಚಾಟ್ ಇದೆ, ಡ್ರೈವ್ ಇದೆ. ಇದೆಲ್ಲ ಉಂಟಲ್ಲ, ಇದು ಏನಂದ್ರೆ ಇದು ಸಬ್ ಡೊಮೈನ್ ಆಗಿರುತ್ತೆ. ಅಂದ್ರೆ ಇದು ಆ್ಯಪ್ ತರ ಕೆಲಸ ಮಾಡುತ್ತೆ. ಈಗ ನಿಮಗೆ ನಾನು ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ ಸಬ್ ಡೊಮೈನ್ ಹೇಗೆ ವರ್ಕ್ ಮಾಡುತ್ತಂತ. ಈಗ ನೋಡಿ, ನಾನು ಡ್ರೈವ್ಗೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ಡ್ರೈವ್ ಕ್ಲಿಕ್ ಮಾಡುವಾಗ ಇಲ್ಲಿ ಏನ್ ಬಂತು ನೋಡಿ, ಇಲ್ಲಿ drive.google.com ಆಮೇಲೆ ಸ್ಲ್ಯಾಶ್ ಹಾಕಿ ಡ್ರೈವ್ ಹೋಮ್ ಅಂತ ಬಂತು. ಅಂದ್ರೆ ಏನಂದ್ರೆ ಇದು google.com ಇದೆಲ್ಲ, ಇದು ನಿಮ್ದು ಮೇನ್ ಡೊಮೈನ್. ಇದು ಡ್ರೈವ್ ಉಂಟಲ್ಲ, ಇದು ನಿಮ್ದು ಸಬ್ ಡೊಮೈನ್. ಅಂದ್ರೆ ನಿಮ್ಗೆ ಹೋಸ್ಟಿಂಗ್ ಅಲ್ಲಿ ಏನಂದ್ರೆ ಈ ಹೋಸ್ಟಿಂಗ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ಸಬ್ ಡೊಮೈನ್ ಕ್ರಿಯೇಟ್ ಮಾಡ್ಲಿಕ್ಕೆ ಇನ್ನೊಂದು ಆಪ್ಷನ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ mydreams.com ಅಂತ ಇದೆ ನೋಡಿ. ಈಗ ನಾನೇನು ಮಾಡ್ತಿದ್ದೆ, ನನಗೆ ಒಂದು ಆಸೆ ಇರುತ್ತೆ, ಅಂದ್ರೆ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಾನು ಸ್ವಲ್ಪ ಕೋರ್ಸ್ ಮಾಡ್ತೇನೆ ಅಂತ ಅನ್ಕೊಳ್ಳಿ. ನಾನು ಸಪ್ರೇಟ್ ಆಗಿ ನಾನು ಪುನಃ ನಾನು ಡೊಮೈನ್ ತಗೊಳ್ಬೇಕಾ? ಅದರಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ನೀವು ಸಬ್ ಡೊಮೈನ್ ಕೂಡ ಕ್ರಿಯೇಟ್ ಮಾಡ್ಬೋದು, course.mydream.com. ಅದೇ ರೀತಿ ಇದು ಕೂಡ ನೋಡಿ. ಈಗ google.com ಇದು ಮೇನ್ ಇವ್ರದ್ದು ಡೊಮೈನ್. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಡ್ರೈವ್ ಅನ್ನೋ ಒಂದು ಸಬ್ ಡೊಮೈನ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಅದನ್ನು ಓಪನ್ ಮಾಡ್ತಾರೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೀನಿ, ಸಬ್ ಡೊಮೈನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಸಬ್ ಡೊಮೈನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಡೊಮೈನ್ ನೆಕ್ಸ್ಟ್, ಆಮೇಲೆ ಇದು ಎಕ್ಸ್ಟೆನ್ಷನ್, ಇದು .com, ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಈಗ ಇದು ಮೇಲ್ಗೆ ಯೂಸ್ ಆಗುತ್ತೆ. ಇದು ಮೀಟ್ ಆ್ಯಪ್ ಇದ್ರೆ ಅದರಲ್ಲಿ ಕೂಡ ಹಾಗೇನೆ ಅದು ರನ್ ಆಗುತ್ತೆ. ಅಂದ್ರೆ ಸೇಮ್ ಇರುತ್ತೆ. ಸಬ್ ಡೊಮೈನ್ ಕ್ರಿಯೇಟ್ ಮಾಡಿ ಅವರ ಏನು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇದೆ ನೋಡಿ, ಅದನ್ನು ಅವರು ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಇದು ನಾನು 1 ಮಿನಿಟ್ ಇಲ್ಲಿ HTTP ಅಂತ ನಿಮ್ಗೆ ಅರ್ಥ ಆಯ್ತು. ಇದು SSL ಅಂದ್ರೆ ಸೆಕ್ಯೂರ್ ಸಾಕೆಟ್ ಲೇಯರ್. ಅಂದ್ರೆ ಈಗ ನೋಡಿ, ಈಗ ನೀವು ಏನಾದ್ರೂ SSL ಸರ್ಟಿಫಿಕೇಟ್ ನೀವು ತಗೊಳ್ಳಿಲ್ಲ ಅಂದ್ರೆ ಅದು ಆಲ್ರೆಡಿ ಬರುತ್ತೆ ಅದರಲ್ಲಿ. ಒಂದು ವೇಳೆ ನೀವು SSL ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈಸಿಯಾಗಿ ಅದನ್ನ ಹ್ಯಾಕ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ದು ಏನಾದ್ರು ಬ್ಲಾಗ್ ಏನಾದ್ರು ಪೇಜಸ್ ಇದ್ರೆ, ಒಳ್ಳೆ ಟ್ರಾಫಿಕ್ ನಿಮ್ಗೆ ಬರ್ತಾ ಇದ್ರೆ, ನೀವು ಏನಾದ್ರು SSL ಸರ್ಟಿಫಿಕೇಟ್ ಇಲ್ಲ ಅಂದ್ರೆ, ಅದು ಸೆಕ್ಯೂರ್ ಆಗಿಲ್ಲ ಅಂದ್ರೆ ಅದನ್ನ ಹ್ಯಾಕ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಸೊ ಅದಕ್ಕಾಗಿ ಏನಂದ್ರೆ SSL ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಬಿಸ್ನೆಸ್. ಯಾಕಂದ್ರೆ ಲಾಕ್ ಸಿಂಬಲ್ ಎಲ್ಲಿವರೆಗೆ ಇರುತ್ತೆ ನೋಡಿ, ಅಲ್ಲಿವರೆಗೆ ನಿಮ್ದು ವೆಬ್ಸೈಟ್ ಸೇಫ್ ಆಗಿರುತ್ತೆ. ಜಸ್ಟ್ ಒಂದು ಕ್ವಶನ್ ತರ ನಾನು ಮಾಡ್ತಿದ್ದೀನಿ. ವಾಟ್ ಇಸ್ ಡೊಮೈನ್ ನೇಮ್? ಡೊಮೈನ್ ನೇಮ್ ಅಂದ್ರೆ ಆಲ್ರೆಡಿ ನಾವು ಹೇಳುವ ಹಾಗೆ ವೆಬ್ಸೈಟ್ ನ ಹೆಸರಾಗಿರುತ್ತೆ, ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ನ ಹೆಸರಾಗಿರುತ್ತೆ. ಹೋಸ್ಟಿಂಗ್ ಅಂದ್ರೆ ಪ್ಲೇಸ್ ಆಗಿರುತ್ತೆ, ಅಲ್ಲಿ ನಿಮ್ದು ಡಾಟಾ ಫೈಲ್ಸ್ ಏನಿದೆ ಸ್ಟೋರ್ ಮಾಡಿ ಇದನ್ನ ಎರಡನೇ ಇಂಟರ್ ಕನೆಕ್ಟ್ ಮಾಡಿ ಆಮೇಲೆ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ವೆಬ್ಸೈಟ್ ಅಂದ್ರೆ ಎ ಸೆಟ್ ಆಫ್ ದಿ ವೆಬ್ ಪೇಜಸ್, ಅಂದ್ರೆ ವೆಬ್ ಪೇಜಸ್ ಎಲ್ಲ ಒಳಗೊಂಡಿರೋ ಒಂದು ಏನಾದ್ರು ಡಾಟಾ ಹೇಳ್ತೀರಾ ನೋಡಿ, ಈಗ ಒಂದು URL ಅಂತ ಹೇಳ್ತೀರ, ಅದು ವೆಬ್ಸೈಟ್ ಆಗಿರುತ್ತೆ. ನೆಕ್ಸ್ಟ್ ವೆಬ್ ಪೇಜಸ್ ಅಂದ್ರೆ ವೆಬ್ಸೈಟ್ ಒಳಗಿರುವ ಯಾವ್ದೆಲ್ಲ ಪೇಜಸ್ ಇದೆ, ಹೋಮ್ ಇರ್ಬೋದು, ಅಬೌಟ್ ಅಸ್ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ಸರ್ವಿಸ್ ಪೇಜ್ ಇರ್ಬೋದು, ಬ್ಲಾಗ್ ಪೇಜ್ ಇರ್ಬೋದು, ಇದೆಲ್ಲ ವೆಬ್ ಪೇಜಸ್ ಆಗಿರುತ್ತೆ. ಮತ್ತೆ ವಾಟ್ ಇಸ್ ಡೊಮೈನ್? ಸಬ್ ಡೊಮೈನ್ ಈಗ ನಾವು ಅರ್ಥ ಮಾಡ್ಕೊಂಡಿರೋ ಹಾಗೆ ಯಾವ್ದಾದ್ರು ಒಂದು ಡೊಮೈನ್ ಇದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ನಿಮ್ಗೆ ಸಿಗುತ್ತೆ, ನೀವು ಸಬ್ ಡೊಮೈನ್ ಇಷ್ಟು ನೀವು ಕ್ರಿಯೇಟ್ ಮಾಡ್ಬೋದು. ಮೇ ಬಿ ಒಂದು 5, 6 ಎಷ್ಟಾದ್ರೂ ಒಂದು ಸಬ್ ಡೊಮೈನ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲಿ ನೀವು ಒಂದು ಸಬ್ ಡೊಮೈನ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ ವಾಟ್ ಇಸ್ ಬ್ರೌಸರ್, ಹೌ ಇಟ್ ವರ್ಕ್ಸ್. ಅಂದ್ರೆ ಬ್ರೌಸರ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ವೆಬ್ಸೈಟ್ ಮತ್ತು IP ಅಡ್ರೆಸ್ ಅನ್ನು ಲೋಡ್ ಯಾವ್ದು ಮಾಡಿಸುತ್ತೆ ನೋಡಿ, ಅದನ್ನ ಬ್ರೌಸರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಮೊಜಿಲಾ ಇದೆ, ಫೈರ್ಬಾಕ್ಸ್, ಸಫಾರಿ ಇದೆ, ಗೂಗಲ್ ಕ್ರೋಮ್ ಇದೆ, ಅಪರಾ ಮಿನಿ ಇದೆ, UC ಬ್ರೌಸರ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ.
ಅಂದ್ರೆ ನೀವು ಕೇಳ್ಬೋದು ಬರೀ URL ಹಾಕಿದ್ರೆ ಮಾತ್ರನಾ ವೆಬ್ಸೈಟ್ ಓಪನ್ ಆಗೋದು? ಇಲ್ಲ, IP ಅಡ್ರೆಸ್ ಕೂಡ ಓಪನ್ ಆಗುತ್ತೆ. ಅಂದ್ರೆ IP ಅಡ್ರೆಸ್ ಅಲ್ಲಿ ಕೂಡ ನೀವು ವೆಬ್ಸೈಟ್ ಅನ್ನು ಓಪನ್ ಮಾಡ್ಬೋದು. ಬಟ್ ಏನಂದ್ರೆ ಅದರಲ್ಲೊಂದು ಟ್ವಿಸ್ಟ್ ಇದೆ. ಅದು ಟ್ವಿಸ್ಟ್ ಏನಂದ್ರೆ ಎಲ್ಲ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ IP ಅಡ್ರೆಸ್ ಅನ್ನು ಅವರು ಹೈಡ್ ಮಾಡಿರ್ತಾರೆ. ಒಂದಲ್ಲಿ ನಿಮಗೆ ಈಗ ನಾರ್ಮಲ್ ಆಗಿ ನೀವು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ IP ಅಡ್ರೆಸ್. ಬಟ್ ಅದನ್ನೇ ನೀವು URL ಬದಲಾಗಿ IP ಅಡ್ರೆಸ್ ಹಾಕಿ ನೀವು ಸರ್ಚ್ ಮಾಡಿದ್ರೆ ಕೆಲವೊಂದು ಅದು ಲೋಡ್ ಆಗೋದಿಲ್ಲ. ಸೊ ಏನಂದ್ರೆ ಬೆಸ್ಟ್ ಅಂದ್ರೆ URL ಅನ್ನು ಯೂಸ್ ಮಾಡ್ತಾರೆ, ವೆಬ್ಸೈಟ್ URL ಯೂಸ್ ಮಾಡಿ ಲೋಡ್ ಮಾಡ್ತಾರೆ. ಸೊ ಬ್ರೌಸರ್ ಈ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಈಗ ತಿಳಿಸ್ಕೊಡ್ತೀನಿ ಅದು ಬ್ರೌಸರ್ ಅಲ್ಲಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಸೊ ಬ್ರೌಸರ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಇದನ್ನ ನೋಡ್ಬಿಡಿ ಹೇಗಾಗುತ್ತೆ ಅಂದ್ರೆ. ಈಗ ಎಕ್ಸಾಂಪಲ್, ಈಗ ನಾನು ಬ್ರೌಸರ್ ಅಲ್ಲಿ ನಾನು ಸರ್ಚ್ ಮಾಡ್ತೀನಿ, ಯಾವುದೋ ಒಂದು ವೆಬ್ಸೈಟ್ ನಾನು ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿ ಬ್ರೌಸರ್ ಸರ್ಚ್ ಮಾಡುವಾಗ ಅದು ಏನಾಗುತ್ತೆ ಅಂದ್ರೆ ವೆಬ್ಸೈಟ್ ಅನ್ನು ಲೋಡ್ ಮಾಡುತ್ತೆ. ಸೊ ಬ್ಯಾಕ್ ಎಂಡ್ ಇಂದ ಏನಾಗುತ್ತೆ ಅಂದ್ರೆ IP ಅಡ್ರೆಸ್ ಏನಿದೆ ನೋಡಿ ಅದನ್ನ ಅದು ಫೆಚ್ ಮಾಡುತ್ತೆ. IP ಅಡ್ರೆಸ್ ಫೆಚ್ ಆದ್ಮೇಲೆ ಅದು ಏನಂದ್ರೆ IP ಅಡ್ರೆಸ್ ಎಲ್ಲಿ ಹೋಗ್ತದೆ ಅಂದ್ರೆ ಹೋಸ್ಟಿಂಗ್ ಅಲ್ಲಿ ನೀವು ಯಾವ ಹೋಸ್ಟಿಂಗ್ ಅಲ್ಲಿ ಮಾಡಿದಿರೋ ನೋಡಿ, ನಿಮ್ ಡಾಟಾ ಫೈಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು ನೋಡಿ, ಅದು ಅಲ್ಲಿಂದ ಫೆಚ್ ಆಗುತ್ತೆ ಹೋಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀವೀಗ ಪರ್ಟಿಕ್ಯುಲರ್ ಆಗಿ ನೀವು ಯಾವ್ದು ವೆಬ್ಸೈಟ್ ಸರ್ಚ್ ಮಾಡ್ತಿದ್ದೀರಾ, ಯಾವ ಡಾಟಾ ನಿಮ್ಗೆ ಬೇಕು ನೋಡಿ, ಹೋಸ್ಟಿಂಗ್ ಅದನ್ನು ಸರ್ಚ್ ಅಂಡ್ ಸೆಲೆಕ್ಟ್ ಮಾಡಿಬಿಡುತ್ತೆ ಇಂಥದ್ದವ್ರು ಸರ್ಚ್ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಏನಂದ್ರೆ ಡಾಟಾ ಬೇಸಿಂದ ಅದು ಫೈಲ್ ತೆಗೆಯುತ್ತೆ, ಯಾವ್ದವ್ರು ಸರ್ಚ್ ಮಾಡ್ತಿದ್ದಾರೆ ನೋಡಿ ಅದನ್ನು ತೆಗೆಯುತ್ತೆ. ಆಮೇಲೆ ನಿಮ್ಗೆ ಬ್ರೌಸರ್ ಅಲ್ಲಿ ಅದು ಶೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಇರುವುದು. ಅಂದ್ರೆ ಡಾಟಾ ನಿಮ್ದು ಅಲ್ಲೇ ಇರುತ್ತೆ, ನಿಮ್ದು ಹೋಸ್ಟಿಂಗ್ ಅಲ್ಲಿ ಎಲ್ಲಿದೆ ಡಾಟಾ ನೋಡಿ ಅಲ್ಲೇ ಇರುತ್ತೆ. ಬಟ್ ಏನಂದ್ರೆ ಅದರದ್ದು ಕಾಪಿ ಆಫ್ ಡಾಟಾ ಏನಿದೆ ನೋಡಿ ಅದು ನಿಮ್ಗೆ ಬ್ರೌಸರ್ ಅಲ್ಲಿ ತೋರಿಸುತ್ತೆ. ಆವಾಗ ನೀವು ತೋರಿಸುವಾಗ ನಿಮ್ಗೆ ವೆಬ್ಸೈಟ್ ಅದು ಶೋ ಆಗುತ್ತೆ. ಇಷ್ಟೇ ಇರೋದು. ಬ್ರೌಸರ್ ಅಂದ್ರೆ ಈ ರೀತಿ ವರ್ಕ್ ಮಾಡುತ್ತೆ. ಬ್ರೌಸರ್ ಅಲ್ಲಿ ಮೊದಲು ನೀವು ಸರ್ಚ್ ಮಾಡ್ತೀರಾ, ಅದು ಲೋಡ್ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಎಂಡ್ ಅಲ್ಲಿ ಅದು IP ಅಡ್ರೆಸ್ ಅನ್ನು ಫೆಚ್ ಮಾಡುತ್ತೆ. IP ಅಡ್ರೆಸ್ ಏನ್ ಮಾಡುತ್ತೆ ಅಂದ್ರೆ ಹೋಸ್ಟಿಂಗ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಸ್ಟಿಂಗ್ ಏನಂದ್ರೆ ಯಾವ್ದು ಅವ್ರು ಡಾಟಾ ಕೇಳ್ತಿದ್ರು ನೋಡಿ ಅದನ್ನು ಸೆಲೆಕ್ಟ್ ಮಾಡುತ್ತೆ, ಸರ್ಚ್ ಮಾಡಿ ಸೆಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಡಾಟಾ ಬೇಸ್ ಅಲ್ಲಿ ಯಾವ್ದು ಫೈಲ್ ಇದೆ ನೋಡಿ ಅದನ್ನು ಅದು ಎತ್ಕೊಳ್ಳುತ್ತೆ. ನೆಕ್ಸ್ಟ್ ಬ್ರೌಸರ್ ಅಲ್ಲಿ ನಿಮ್ಗೆ ಯಾವ ಸರ್ಚ್ ಮಾಡ್ತಿದ್ರೆ ನೋಡಿ ಈಗ ವೆಬ್ಸೈಟ್ ಅದನ್ನ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಬಟ್ ಅದೇ ಡಾಟಾ ಅಲ್ಲೇ ಇರುತ್ತೆ, ಬಟ್ ನಿಮ್ದು ಏನಿದೆ ನೀವು ಮಾಡಿದಿರ ನೋಡಿ ಅದನ್ನ ನಿಮ್ಗೆ ಜಸ್ಟ್ ಒಂದು ತೋರಿಸುತ್ತೆ. ಇದು ವೆಬ್ಸೈಟ್ ಈ ರೀತಿ ವರ್ಕ್ ಆಗುತ್ತೆ ಬ್ರೌಸರ್ ಅಲ್ಲಿ. ಅಂಡರ್ಸ್ಟ್ಯಾಂಡ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಇದು ನಾನು ಎಕ್ಸ್ಟ್ರಾ ನಾನು ಮಾಡಿರೋದು. ಅಂದ್ರೆ ಸಬ್ ಡೊಮೇನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಂತ. ಈಗ ನೋಡಿ google.com ನಾನು ಆಲ್ರೆಡಿ ಹೇಳಿರೋ ಹಾಗೆ ಮೇಲ್ ಇದೊಂದು ಸಬ್ ಡೊಮೇನ್ ಆಗಿರುತ್ತೆ, ಮೀಟ್ ಇದೊಂದು ಸಬ್ ಡೊಮೇನ್ ಆಗಿರುತ್ತೆ, ಕ್ಯಾಲೆಂಡರ್ ಇದೊಂದು ಸಬ್ ಡೊಮೇನ್ ಆಗಿರುತ್ತೆ, ಡ್ಯೂ ಇದೊಂದು ಸಬ್ ಡೊಮೇನ್ ಆಗಿರುತ್ತೆ, ಡ್ರೈವ್ ಇದು ಕೂಡ ಒಂದು ಸಬ್ ಡೊಮೇನ್ ಆಗಿರುತ್ತೆ, ಡಾಗ್ಸ್ ಇದೊಂದು ಸಬ್ ಡೊಮೇನ್ ಆಗಿರುತ್ತೆ, ಶೀಟ್ ಕೂಡ ಇದು ಸಬ್ ಡೊಮೇನ್ ಆಗಿರುತ್ತೆ. ಸೊ ಮೇನ್ ಡೊಮೇನ್ ಇಂದ ಅವರು ಸಬ್ ಡೊಮೇನ್ ಕ್ರಿಯೇಟ್ ಮಾಡಿ ಅವರ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅನ್ನು ನಮಗೆ ಅವರು ಸೇಲ್ ಮಾಡ್ತಾರೆ ಹಾಗೆ. ಸೊ ಈ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ಇದು ನಾನು ಬೇಸಿಕ್ ಇದೆ ನಾನು ಹೇಳ್ತಿದ್ದೀನಿ, ಯಾಕಂದ್ರೆ ಮುಂಬರುವ ಈಗ ಏನಿದು ಟೈಮಲ್ಲಿ ವೆಬ್ಸೈಟ್ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಹೇಗೆಲ್ಲ ವೆಬ್ಸೈಟ್ ವರ್ಕ್ ಆಗುತ್ತೆ, ಯಾವ ರೀತಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದು, ಏನೆಲ್ಲ ಫಂಕ್ಷನಾಲಿಟಿ ಇರುತ್ತೆ, ಇದೆಲ್ಲ ಕನ್ನಡದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಂಥದ್ದು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ಸ್ ನಿಮಗೆ ಕನ್ನಡದಲ್ಲಿ ಕಲಿಯುವ ಇಂಟ್ರೆಸ್ಟ್ ಇದ್ರೆ ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.